ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ. ಈ ದಿನದ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಗ್ರಾಮದ ಭೂ ಸ್ವಾಧೀನ ವಿರೋಧಿ ಹೋರಾಟ ಸಮಿತಿ ವತಿಯಿಂದ ಭೂಮಿ ಹಬ್ಬ ಇಂದು 27/2/2026 ಶುಕ್ರವಾರ 13 ಹಳ್ಳಿಗಳ ರೈತರು ತಮ್ಮ ಅಸ್ತಿತ್ವಕ್ಕಾಗಿ ನಡೆಸಿದ ಸುದೀರ್ಘ 4 ವರ್ಷಗಳ ಸತ್ಯಾಗ್ರಹಕ್ಕೆ ಐತಿಹಾಸಿಕ ನೆಲದಲ್ಲಿ ಅಭೂತಪೂರ್ವ ಭೂಮಿ ಹಬ್ಬವನ್ನ ವಿಜೃಂಭಣೆಯಿಂದ ಪ್ರಜ್ಞಾವಂತ ಗ್ರಾಮಸ್ಥರು ಸಹಸ್ರ ಸಂಖ್ಯೆಯಲ್ಲಿ ರೈತರು ಆಗಮಿಸಿ ಆಚರಿಸಿದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ. ರಾಜ್ಯದ ಮೂಲೆ ಮೂಲೆಯಿಂದ ತಂಡೋಪತಂಡವಾಗಿ ರೈತರು, ವಿವಿಧ ರೈತ ಸಂಘಟನೆಗಳು, ಭೂ ಹೋರಾಟ ಸಮಿತಿ ಘಟಕಗಳು, ರೈತ ಪ್ರಮುಖ ಮುಖಂಡರು, ಸಾವಿರಾರು ರೈತರು ಆಗಮಿಸಿ ಭೂಮಿ ಹಬ್ಬವನ್ನು ಆಚರಿಸಿ ಸಂಭ್ರಮಪಟ್ಟರು. ರೈತರು ಚನ್ನರಾಯಪಟ್ಟಣ ಭೂ ಸ್ವಾಧೀನ ವಿರೋಧಿ ಹೋರಾಟ ಸಮಿತಿಯ ಮುಖಂಡರಾದ ಕಾರಹಳ್ಳಿ ಶ್ರೀನಿವಾಸ್, ಭೂ ಸ್ವಾಧೀನ ವಿರೋಧಿ ಹೋರಾಟ ಸಮಿತಿಯಿಂದ ಭೂಮಿ ಹಬ್ಬ ಅರ್ಥಪೂರ್ಣ ಆಚರಣೆಯನ್ನ ಸಾಂಸ್ಕೃತಿಕ ಕಲಾ ತಂಡಗಳೊಂದಿಗೆ ರೈತರಿಗೆ ಜಯವಾಗಲಿ ಅನ್ನುವಂತಹ ಜಯಘೋಷಗಳೊಂದಿಗೆ ಗ್ರಾಮದ ರಸ್ತೆ ಉದ್ದಕ್ಕೂ ರೈತರು ಸಂತೋಷ ಸಡಗರದಿಂದ ಹೆಜ್ಜೆ ಹಾಕಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಭೂ ಸ್ವಾಧೀನ ವಿರೋಧಿ ಹೋರಾಟ ಸಮಿತಿಯಿಂದ ವಿಜಯೋತ್ಸವ ಮತ್ತು ಗೌರವ ಸಮರ್ಪಣೆಯ ಅಂಗವಾಗಿ ಭೂಮಿ ಹಬ್ಬ ಆಚರಣೆಯ ಅರ್ಥಪೂರ್ಣವಾಗಿ ಅದ್ದೂರಿಯಿಂದ ನಡೆಯಿತು. ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ರೈತರ ಐತಿಹಾಸಿಕ ವಿಜಯದ ಸಂಭ್ರಮಾಚರಣೆ ಮತ್ತು ಸರ್ಕಾರಕ್ಕೆ ಎಚ್ಚರಿಕೆ ನೀಡುವ ಸಲುವಾಗಿ ಭೂಮಿ ಹಬ್ಬ ಆಚರಣೆ ಮಾಡಲಾಯಿತು. ದೇವನಹಳ್ಳಿಯ ತಾಲೂಕಿನ 13 ಹಳ್ಳಿಗಳ ರೈತರು ತಮ್ಮ ಅಸ್ತಿತ್ವಕ್ಕಾಗಿ ನಡೆಸಿದ ಸುದೀರ್ಘ 4 ವರ್ಷಗಳ ಸತ್ಯಾಗ್ರಹಕ್ಕೆ ಐತಿಹಾಸಿಕ ಜಯ ಲಭಿಸಿದ ಸಂಭ್ರಮವಾಗಿತ್ತು. ದೇವನಹಳ್ಳಿ ರೈತ ಹೋರಾಟದ ಗೆಲುವಿನ ಭೂಮಿ ಹಬ್ಬದ ಕಾಮ್ರೇಡ್ ಜೆಸಿ ಬಯ್ಯಾರೆಡ್ಡಿ ವೇದಿಕೆಯ ಕಾರ್ಯಕ್ರಮದಲ್ಲಿ ಹಲವು ರೈತ ಹೋರಾಟಗಾರರು ಭಾಗಿಯಾಗಿದ್ದರು. ಚನ್ನರಾಯಪಟ್ಟಣ ಭೂ ಸ್ವಾಧೀನ ವಿರೋಧಿ ಹೋರಾಟ ಸಮಿತಿಯ ಮುಖಂಡರಾದ ಕಾರಹಳ್ಳಿ ಶ್ರೀನಿವಾಸ್ ಮಾತನಾಡಿ, ಅಭಿವೃದ್ಧಿಯ ಹೆಸರಿನಲ್ಲಿ ನಮ್ಮ ಮಣ್ಣಿನ ಮೇಲೆ ಕಣ್ಣಿಟ್ಟಿದ್ದಂತಹ ಭೂದಾಹದ ವ್ಯವಸ್ಥೆಯ ವಿರುದ್ಧ ರೈತರು ತೋರಿದ ಅಪ್ರತಿಮ ಸಂಘಟಿತ ಶಕ್ತಿಗೆ ಸರ್ಕಾರ ಕೊನೆಗೂ ಮಣಿದಿದೆ. ದೀರ್ಘಕಾಲ ಮಳೆ, ಗಾಳಿ, ಚಳಿ, ಬಿಸಿಲು ಎನ್ನದೆ ಧರಣಿ ಕುಳಿತಂತಹ ರೈತರ ಛಲಕ್ಕೆ ಸಂತಹ ಜಯವಾಗಿ ಸುಮಾರು 1777 ಎಕರೆ ಫಲವತ್ತಾದ ಕೃಷಿ ಭೂಮಿಯನ್ನ ಭೂ ಸ್ವಾಧೀನ ಪ್ರಕ್ರಿಯೆಯಿಂದ ಕೈಬಿಡಲಾಗಿದೆ. ಈ ವಿಜಯವು ಕೇವಲ ಚನ್ನರಾಯಪಟ್ಟಣದ ರೈತರದ್ದಲ್ಲ, ಬದಲಿಗೆ ಭೂಮಿಯೇ ಜೀವನಾಧಾರವೆಂದು ನಂಬಿರುವಂತಹ ನಾಡಿನ ಸಮಸ್ತ ರೈತ ಕುಲದ ಸ್ವಾಭಿಮಾನದ ಸಂಕೇತವಾಗಿದೆ ಅಂತ ಹೇಳಿ ತಿಳಿಸಿದ್ರು. ಚನ್ನರಾಯಪಟ್ಟಣ ಭೂ ಸ್ವಾಧೀನ ವಿರೋಧಿ ಹೋರಾಟ ಸಮಿತಿಯ ಮುಖಂಡರಾದಂತಹ ಈ ಸುದೀರ್ಘ ಹೋರಾಟದ ಹಾದಿಯಲ್ಲಿ ನಮಗೆ ಧೈರ್ಯವನ್ನ ತುಂಬಿ ಹೆಗಲಿಗೆ ಹೆಗಲು ಕೊಟ್ಟು ನಿಂತವರು ನಮ್ಮ ಹೋರಾಟದ ಉಡುನಾಡಿಗಳು, ವಿವಿಧ ಜನಪರ ಸಂಘಟನೆಗಳು, ಪ್ರಗತಿಪರ ಚಿಂತಕರು ಮತ್ತು ಸಂಘ ಸಂಸ್ಥೆಗಳು ನೀಡಿದಂತಹ ನಿಸ್ವಾರ್ಥ ಬೆಂಬಲದಿಂದಲೇ ಇಂದು ನಾವು ಈ ಮಣ್ಣನ್ನ ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ನಮ್ಮ ನೋವಿಗೆ ದನಿಯಾಗಿ ಅಧಿಕಾರಶಾಹಿಯ ವಿರುದ್ಧ ಈ ಸಮಯದಲ್ಲಿ ಬೆನ್ನೆಲುಬಾಗಿ ನಿಂತಹ ಪ್ರತಿಯೊಬ್ಬರಿಗೂ ಈ ಸಂದರ್ಭದಲ್ಲಿ ನಾವು ಕೃತಜ್ಞತೆಯನ್ನ ಸಲ್ಲಿಸುತ್ತೇವೆ. ಈ ಗೆಲುವಿನ ನಡುವೆಯೇ ಸರ್ಕಾರವು ಭೂಮಿಯನ್ನ ಬಿಡುಗಡೆ ಮಾಡುವ ನೆಪದಲ್ಲಿ ಶಾಶ್ವತ ವಿಶೇಷ ಕೃಷಿ ವಲಯ ಅನ್ನುವಂತಹ ಸಂವಿಧಾನಕ ನಿಯಮವನ್ನ ಹೇರಿ ರೈತರ ಹಕ್ಕನ್ನ ಕಿತ್ತುಕೊಳ್ಳಲು ಮುಂದಾಗಿರುವಂತದ್ದು. ಇನ್ನು ಸರ್ಕಾರದ ಈ ದ್ವಂದ್ವ ನೀತಿಯನ್ನ ನಾವು ತೀವ್ರವಾಗಿ ಖಂಡಿಸುತ್ತೇವೆ. ಭೂಮಿ ಉಳಿಸಿಕೊಳ್ಳಲು ಹೋರಾಡಿದ ನಮಗೆ ಇಂತಹ ಮಾರಕ ಷರತ್ತುಗಳನ್ನ ಎದುರಿಸೋದು ಹೇಗೆ ಅನ್ನೋದು ತಿಳಿದಿದೆ. ರೈತರ ತಾಳ್ಮೆಯನ್ನ ಪರೀಕ್ಷಿಸದೆ ಕೂಡಲೇ ಈ ಕಠಿಣ ನಿಯಮಗಳನ್ನ ಹಿಂಪಡೆದು ರೈತರಿಗೆ ಮುಕ್ತವಾಗಿ ಬದುಕುವ ಹಕ್ಕನ್ನ ನೀಡಬೇಕು ಅಂತ ಹೇಳಿ ಎಚ್ಚರಿಸುತ್ತಿದ್ದೇವೆ ಅಂತ ಹೇಳಿ ತಿಳಿಸಿದ್ರು. ಕಾರ್ಯಕ್ರಮದಲ್ಲಿ ನಿವೃತ್ತ ನ್ಯಾಯಮೂರ್ತಿಗಳು, ಸಾಹಿತಿಗಳು, ಕಲಾವಿದರು, ಪ್ರಗತಿಪರ ರೈತರು, ದಲಿತ ಪರ ಸಂಘಟನೆಗಳು ಹಾಗೂ ಜನಪರ ಕಾಳಜಿಯುಳ್ಳ ಪ್ರಜ್ಞಾವಂತ ಗ್ರಾಮಸ್ಥರು ಸಹಸ್ರ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ರು. ಸಮಾರಂಭ ಅದ್ದೂರಿ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಈ ವೇಳೆ ಭೂ ಸ್ವಾಧೀನ ವಿರೋಧಿ ಹೋರಾಟ ಸಮಿತಿ ಪದಾಧಿಕಾರಿಗಳಾದಂಥ ಮಾರೇಗೌಡ, ತಿಮ್ಮರಾಯಪ್ಪ, ರಾಮಚಂದ್ರಪ್ಪ, ನಂಜಪ್ಪ, ಅಶ್ವಥ್, ರಘು, ಪ್ರಮೋದ್, ದಯಾನಂದ್, ಗೋಪಿನಾಥ್, ನಟರಾಜ್, ಮೋಹನ್, ಪ್ರಕಾಶ್, ಕೃಷ್ಣಪ್ಪ, ಲಕ್ಷ್ಮಮ್ಮ, ವೆಂಕಟರಮಣಪ್ಪ, ಮುನೇಗೌಡ, ಪಿಳ್ಳಪ್ಪ, ಗೋಪಾಲ್ ಗೌಡ ಸೇರಿದಂತೆ ರೈತಪರ, ಕನ್ನಡಪರ ಮುಖಂಡರು, ಹೋರಾಟಗಾರರು, ರೈತರು, ರೈತ ರಾಜ್ಯ ನಾಯಕರು, ಎಲ್ಲಾ ಜಿಲ್ಲೆಗಳ ರೈತ ಮುಖಂಡರು, ವಿವಿಧ ಸಂಘಟನೆಗಳ ಕಾರ್ಯಕರ್ತರು ಉಪಸ್ಥಿತರಿದ್ದರು.
ಕಾರಣಕ್ಕಾಗಿ ಈ ಸಣ್ಣ ಅಥವಾ ದೊಡ್ಡ ವ್ಯಕ್ತಿಗಳ ಯಾವ ಗೋಜು ಇಲ್ಲದೆ ಸಾಮಾನ್ಯ ಅನಕ್ಷರಸ್ಥ ರೈತಾಪಿ ವರ್ಗ ಚಳವಳಿ ಕಟ್ಟಿರುವಂಥದ್ದು. ಆ ಕಾರಣಕ್ಕಾಗಿ ಎಲ್ಲರನ್ನ ನೆನೆಯುವಂಥದ್ದು ಇವತ್ತಿನ ವೇದಿಕೆಯ ಬಹುದೊಡ್ಡ ಕೆಲಸ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಯಾಕಂತ ಹೇಳಿದ್ರೆ ನಮ್ಮೆಲ್ಲರ ಐಕ್ಯತೆ ಚಿರಾಯವಾಗಲಿ, ನಮ್ಮೆಲ್ಲರ ಐಕ್ಯತೆ ಚಿರಾಯವಾಗಲಿ, ಜನತೆಯ ಹೋರಾಟಕ್ಕೆ ಜಯವಾಗಲಿ, ಜನತೆಯ ಹೋರಾಟಕ್ಕೆ ಜಯವಾಗಲಿ. ಧನ್ಯವಾದ ಎಲ್ರಿಗೂ. ಬಿ ಆರ್ ಪಾಟೀಲ್ರು ಬಂದು ಆ ಹೋರಾಟದಲ್ಲಿ ಭಾಗವಹಿಸಿ ಆ ಹೋರಾಟದಲ್ಲಿ ಮಾತಾಡಿದ್ರು. ಮಾತಾಡಿ ಬಿ ಆರ್ ಪಾಟೀಲ್ರು ಮಾತಾಡಿ ಹೋದಾದ ನಂತರ ಸಿದ್ದರಾಮಯ್ಯನವ್ರನ್ನ ಕಳಿಸ್ಕೊಟ್ರು. ಅಲ್ಲಿ ರೈತರು ಒಂದು ಗುಂಪು ಅವ್ರ ಮೇಲೆ ಹಲ್ಲೆ ಆಗಿದೆ, ದೌರ್ಜನ್ಯ ಆಗಿದೆ, ತುಂಬಾ ಜನ ಅಲ್ಲಿ ರೈತರು ಸೇರಿದ್ದಾರೆ, ನೀವು ಅಲ್ಲಿ ಹೋಗಿ ಬರಲೇಬೇಕು ಅಂತ ಹೇಳಿ ಬಿ ಆರ್ ಪಾಟೀಲ್ರು ಸಿದ್ದರಾಮಯ್ಯನವ್ರನ್ನ ಕಳಿಸ್ಕೊಟ್ರು. ಸಿದ್ದರಾಮಯ್ಯನವ್ರು ಬಂದಾಗ ಆ ಹರಳಿ ಗಿಡ ಈ ಸಣ್ಣ ಸೊಸೆ ಇತ್ತು, ಫ್ರೀಡಂ ಪಾರ್ಕಲ್ಲಿ ಇಟ್ಟಿದ್ವಿ. ಎಂ ಮುರುಘಸಿದ್ದಪ್ಪನವರು ಅವತ್ತಿನ ಹೋರಾಟಕ್ಕೆ ಚಾಲನೆ ಕೊಟ್ಟಿದ್ರು. ಬೇರೆಡ್ಡಿ ಸರ್ ಅವ್ರನ್ನ ಕರ್ಕೊಂಡ್ಬಂದು ಜೊತೆಯಲ್ಲಿ ಕೂತ್ಸ್ಕೊಂಡಿದ್ರು. ಮುರುಘಸಿದ್ದಪ್ಪ ಅವರು ಚಾಲನೆ ಅವತ್ತು ನೀರೇ ಎರೆದಿದ್ರು. ಮುಖ್ಯಮಂತ್ರಿಗಳು ಅವರ ಪಾರ್ಥಿವ ಶರೀರವನ್ನು ನೋಡ್ಲಿಕ್ಕೆ ಬಂದಾಗ ನಮ್ಮ ಕಾಮ್ರೇಡ್ ಪ್ರಕಾಶ್ ಸರ್ ಹೇಳಿತ್ತು ಅಷ್ಟೇ ಮುಖ್ಯಮಂತ್ರಿಗಳಿಗೆ, ನೀವು ಬೈರೆಡ್ಡಿಯವರ ಕೊನೆಯ ಆಸೆಯನ್ನು ಈಡೇರಿಸಬೇಕಾದ್ರೆ ಚನ್ನರಾಯಪಟ್ಟಣದ ಈ ಭೂಸ್ವಾಧೀನವನ್ನು ಕೈ ಬಿಡಬೇಕು, ಅದೇ ನೀವು ದೊಡ್ಡ ಗೌರವ ಅವರಿಗೆ ಸಲ್ಲಿಸೋದು ಅಂತ ಮಾತೇಳಿ. ಬಹುಶಃ ಈ ಹೋರಾಟದ ಗೆಲುವಿನಲ್ಲಿ ಬೈರೆಡ್ಡಿ ಸರ್ ಅವರ ಪಾತ್ರ ಬಹಳ ದೊಡ್ಡದು. ಆ ಕಾರಣಕ್ಕಾಗಿ ಅವರ ಹೆಸರಿನಲ್ಲಿ ಇವತ್ತು ಈ ವೇದಿಕೆಯನ್ನು ಅವರಿಗೆ ನಾವು ಅತ್ಯಂತ ಗೌರವಪೂರ್ವಕವಾಗಿ ಸಮರ್ಪಿಸ್ತಿದ್ದೇವೆ. ಆ ಕುಟುಂಬ ಇವತ್ತು ಮಂಜುಳಾ ಮೇಡಮ್ ಮತ್ತು ಅವರ ಮಗಳು ಇವತ್ತು ನಮ್ಮ ವೇದಿಕೆಯಲ್ಲಿದ್ದಾರೆ. ಆ ಕುಟುಂಬ ಸದಾ ಈ ರೈತಾಪಿ ವರ್ಗ ಆ ಕುಟುಂಬವನ್ನು ಸದಾ ನೆನೆಸಿಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೇವೆ. ಮತ್ತು ಆ ಕುಟುಂಬದ ಜೊತೆಯಲ್ಲಿ ಈ ಸಣ್ಣ ಟೆಂಟ್ ಅಲ್ಲಿ 4ನೇ ತಾರೀಕು 4ನೇ ತಿಂಗಳು 2022ರಲ್ಲಿ ಶುರುವಾದ ಹೋರಾಟ. ಇಷ್ಟು ಸುದೀರ್ಘವಾಗಿ ನಾವು ಪ್ರಯಾಣ ಮಾಡಲಿಕ್ಕೆ ಕಾರಣ ತಾವೆಲ್ಲರೂ ಅಂತ ನಾನು ಮತ್ತೊಮ್ಮೆ ಹೇಳ್ತಾ, ಬಹುಶಃ ಅನೇಕ ಜನ ವೇದಿಕೆಯ ಮೇಲಿರುವಂತಹ ಮುಖಂಡರುಗಳು ಮಾತಾಡ್ತಾರೆ, ಅವರ ಮಾತುಗಳನ್ನೆಲ್ಲ ನಾವು ಕೇಳಿಸ್ಕೊಳ್ಳೋಣ ಅಂತ ಹೇಳ್ತಾ, ಇವತ್ತು ಸರ್ಕಾರ ಜುಲೈ 15ನೇ ತಾರೀಕು ರಾಜ್ಯ ಸರ್ಕಾರ ಘೋಷಣೆ ಆಯಿತು. ಅದಾದ ನಂತರ ಡಿಸೆಂಬರ್ ಒಳಗಡೆ ಇದು ಅಧಿಕೃತವಾಗಿ ರಾಜ್ಯಪತ್ರವನ್ನು ಹೊರಡಿಸಿದ್ದಾರೆ. ಈ 1777 ಎಕರೆ ಫಲವತ್ತಾದ ಕೃಷಿ ಭೂಮಿಯನ್ನು ಕೈಬಿಟ್ಟಿದ್ದೇವೆ ಅಂತ ಹೇಳಿ ಸರ್ಕಾರ ಘೋಷಣೆ ಮಾಡಿ ಮತ್ತೆ ಅಧಿಕೃತವಾಗಿ ಹೊರಡಿಸಿದೆ. ಇವತ್ತು 4 ವರ್ಷದ ಹಿಂದೆ ಈ ಹೋರಾಟಕ್ಕೆ ಕಿಡಿಯನ್ನು ಹಚ್ಚಿದವರು, ನಮ್ಮನ್ನು ಕರ್ಕೊಂಡ್ಬಂದು ಇಲ್ಲಿ ಬಿಟ್ಟಂತವರು, ಈ ಹೋರಾಟವನ್ನು ಮುನ್ನಡೆಸಲೇಬೇಕು ಅಂತ ಹೇಳಿ ಇವತ್ತಿಗೂ ಕಾಯ್ತಾ ಇರುವಂತರು ನಮ್ಮ ಮಾರ್ಗದರ್ಶಕರು, ಹಿರಿಯರು, ವಕೀಲರಾದಂಥ ಸಿದ್ಧಾರ್ಥ ಅವರು. ಅವರನ್ನು ನಾವು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ಳೇಬೇಕು. ಅವರು ನಮ್ಮ ಜೊತೆ ಇದ್ದಾರೆ, ಮುಂದೆನೂ ನಮ್ಮ ಜೊತೆ ಇರ್ತಾರೆ. ಅವರು ಆದಿಯಾಗಿ ಅನೇಕರನ್ನ ತ್ಯಾಗಿ ಸೃಷ್ಟಿ ನಿಯಮದೊಳಗವರೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಲೋಕದೊಳೇನೆ ನಡೆಯುತ್ತಲಿರಲಿ ತನ್ನಿ ಕಾರ್ಯವ ಬಿಡನೆಂದು
ಉದಿಸಲಿ ರಾಜ್ಯಗಳಡಿಯಲ್ಲಿ ಹಾರಲಿ ಗದ್ದುಗೆ ಮುಕುಟಗಳು ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಬಿತ್ತುಳುವುದನವ ಬಿಡುವುದೇ ಇಲ್ಲ ಬಿತ್ತುಳುವುದನವ ಬಿಡುವುದೇ ಇಲ್ಲ ಬೀಜ ಬಿತ್ತಿದ ಕೈಗಳೇ ಕೂಡಲಿ ಒಂದಾಗಿ ನೂತ ಹೆಜ್ಜೆಗಳೇ ಸಾಗಲಿ ಜೊತೆಯಾಗಿ ಹಳ್ಳಿಯಿಂದ ಎಲ್ಲಿವರೆಗೆ ಎಲ್ಲಿದೆ ತುಳಿದಾಗಿ ಕ್ರಾಂತಿಯಾಗಲಿ ಜನತಾ ಕ್ರಾಂತಿಯಾಗಲಿ ಅನ್ನ ಬೆಳೆದ ಭೂಮಿಗಾಗಿ ಕ್ರಾಂತಿಯಾಗಲಿ ಕ್ರಾಂತಿಯಾಗಲಿ ಜನತಾ ಕ್ರಾಂತಿಯಾಗಲಿ ಅನ್ನ ಬೆಳೆದ ಭೂಮಿ ಅಂಬೇಡ್ಕರ ಅರಿವೇ ಅಂಬೇಡ್ಕರ ಗುರುವೇ ಅಂಬೇಡ್ಕರ ಪಂಚಮರಿಗೆಲ್ಲ ಪಂಚಭೂತಗಳು ದಕ್ಕಲೇಬೇಕು ಉಸಿರಾಡಲು ದಕ್ಕಲೇಬೇಕು ಉಸಿರಾಡಲು ದಕ್ಕಲೇಬೇಕು ಉಸಿರಾಡಲು ಪಂಚಶೀಲ ತತ್ವಗಳು ಬೇಕು. ನ್ಯೂಸ್ ಕರ್ನಾಟಕ 1 ಟಿವಿ ಸಂಪಾದಕರು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್.